ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಮೀಸಲಾತಿ. ಶೋಷಿತ ಸಮುದಾಯಗಳ ಜನರು ಸಾಮಾಜಿಕವಾಗಿ ಸಮಾನತೆ ಸಾಧಿಸುವ ಉದ್ದೇಶದಿಂದಲೇ ಭಾರತದ ಸಂವಿಧಾನ ಮೀಸಲಾತಿಯನ್ನು ಕಲ್ಪಿಸಿದೆ. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬಲಾಢ್ಯ ಸಮುದಾಯಗಳು ತಮ್ಮ ಶಕ್ತಿಯನ್ನು ಬಳಸಿ ಯುಕ್ತಿಯನ್ನು ಉಪಯೋಗಿಸಿ ಮೀಸಲಾತಿಯನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇವೆ. ಇದರ ನೇತೃತ್ವವನ್ನ ಅದೇ ಸಮುದಾಯಗಳ ರಾಜಕಾರಣಿಗಳು, ಸ್ವಾಮೀಜಿಗಳು ವಹಿಸಿಕೊಳ್ತಾ ಇರೋದ್ರಿಂದಾಗಿಯೇ ಆಯಾ ಸಮುದಾಯಕ್ಕೆ ಸೇರಿದಂತಹ ಸಾಮಾನ್ಯ ಜನರಿಗೆ ನಮ್ಮ ಒಳಿತಿಗಾಗಿ ಇವರೆಲ್ಲ ಹೋರಾಟ ನಡೆಸ್ತಾ ಇದ್ದಾರೆ, ಹಾಗಾಗಿ ಇದರಲ್ಲಿ ನಾವೂ ಭಾಗಿಯಾಗಬೇಕು ಅನ್ನುವಂತಹ ಪ್ರೇರಣೆ ಸಿಕ್ಬಿಡುತ್ತೆ. ಇದನ್ನ ಕೇವಲ ಪಂಚಮಸಾಲಿ ಮೀಸಲಾತಿ ವಿಚಾರಕ್ಕೆ ಮಾತ್ರ ಸೀಮಿತವಾಗಿ ಹೇಳ್ತಾ ಇಲ್ಲ. ಇತ್ತೀಚೆಗೆ ಕರ್ನಾಟಕ ಸೇರಿದಂತೆ ಭಾರತದಾದ್ಯಂತ ನಡೀತಾ ಇರುವಂತಹ ದೊಡ್ಡ ದೊಡ್ಡ ಮೀಸಲಾತಿ ಹೋರಾಟಗಳಿಗೆ ಇದು ಅನ್ವಯ ಆಗತ್ತೆ. ಆದರೆ ಇವತ್ತು ಬೆಳಗಾವಿಯಲ್ಲಿ ಮೀಸಲಾತಿ ಹೋರಾಟ ಶಾಂತಿಯ ದಾರಿಯಲ್ಲಿ ಸಾಗುವ ಬದಲು ಅಶಾಂತಿಯ ಹಾದಿಯನ್ನು ತುಳಿದು ಪೊಲೀಸರ ಲಾಠಿ ಏಟಿನೊಂದಿಗೆ ಸಮಾಪ್ತಿಯಾಗಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಮೀಸಲಾತಿ ಮೇಲಾಟ. ಪಂಚಮಸಾಲಿ ಮೀಸಲಾತಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಾಗ ಅದೊಂದು ರೀತಿಯಲ್ಲಿ ಪಕ್ಷಾತೀತ ಹೋರಾಟದ ರೀತಿಯಲ್ಲಿ ರೂಪಿತವಾಗಿತ್ತು. ಹಾಗಿದ್ರೂ ಈ ಹೋರಾಟಗಳನ್ನು ಸರಿಯಾಗಿ ನೋಡಿದರೆ, ವಿಶೇಷವಾಗಿ ಪಂಚಮಸಾಲಿ ಮೀಸಲಾತಿ ಹೋರಾಟ ಈಗ ನಡೀತಾ ಇರುವ ಕಾರಣಕ್ಕಾಗಿ ಇದನ್ನೇ ನೋಡಿದ್ರೂ ಕೂಡ ಅದರಲ್ಲಿ ಅಧಿಕಾರದಲ್ಲಿದ್ದಂಥವರು ಸ್ವಲ್ಪ ಅಂತರವನ್ನು ಇಟ್ಕೊಂಡೇ ಇದ್ರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಂಡಾಗ ಮುರುಗೇಶ್ ನಿರಾಣಿಯವರು ಆ ಹೋರಾಟದಿಂದ ಸ್ವಲ್ಪ ದೂರ ಇರಲೇಬೇಕಾಯಿತು ಅನಿವಾರ್ಯವಾಗಿ. ಯಾಕೆಂದ್ರೆ ಅವರು ಮಂತ್ರಿ ಆಗಿದ್ದರು, ಸರ್ಕಾರದ ಮಟ್ಟದಲ್ಲಿ ಅವರು ಸಮಾಲೋಚನೆಯನ್ನು ಮಾಡಿಸಿರ್ಬೋದು, ಇವೆಲ್ಲವೂ ಕೂಡ ಬೇರೆ ವಿಚಾರ. ಅವತ್ತು ಆಕ್ಟಿವ್ ಆಗಿ ಭಾಗಿಯಾಗಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇವತ್ತು ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ಪ್ರತಿಪಕ್ಷದಲ್ಲಿ ಇದ್ದಾಗ ಇಂತಹ ಹೋರಾಟಗಳ ಪಾಲ್ಗೊಳ್ಳುವಂಥದ್ದು, ಅದರಲ್ಲಿ ಮಾತನಾಡುವಂಥದ್ದು, ಭಾಷಣದಲ್ಲಿ ಹೇಳ್ಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಬಹಳ ಸುಲಭವಾದಂತಹ ವಿಚಾರ, ಸಲೀಸಾಗಿರುವಂತಹ ವಿಚಾರ. ಒಂದು ರೀತಿಯಲ್ಲಿ ಯತ್ನಾಳರು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಅವರು ಒಂದು ರೀತಿಯ ಪ್ರತಿಪಕ್ಷ ನಾಯಕರೇ ಆಗಿದ್ದ ಕಾರಣದಿಂದಾಗಿ ಪಕ್ಷದೊಳಗಿನ ಪ್ರತಿಪಕ್ಷ ನಾಯಕರಾಗಿದ್ದುಕೊಂಡು ಈ ಹೋರಾಟದ ಮುಂಚೂಣಿಯಲ್ಲಿ ಇರೋದಕ್ಕೆ ಅವರಿಗೆ ಸಾಧ್ಯ ಆಗಿದ್ದಿರಬಹುದು. ಅವರು ಮಂತ್ರಿ ಆಗಿರಲಿಲ್ಲ, ಹೀಗಾಗಿ ಶಾಸಕರಾಗಿ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಹೋರಾಟವನ್ನು ನಡೆಸಿದರು. ಅವತ್ತು ಬಹಳ ವೀರಾವೇಶದಿಂದ ಮಾತಾಡ್ತಾ ಇದ್ದಂಥ ವಿಜಯಾನಂದ ಕಾಶ್ಯಪ್ಪನವರು ಇವತ್ತು ಏನೇ ಹೇಳ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ನಾವು ಗಮನಿಸ್ತಾ ಇದ್ವಿ. ಹೋರಾಟದಲ್ಲಿ ಅವರ ನಿಲುವು ಎಲ್ಲೂ ಬಂದು ನಿಂತಿದೆ ಅನ್ನೋಂಥದ್ದು ಕೂಡ ಗೋಚರಿಸ್ತಾ ಇದೆ. ಇದೆಲ್ಲವೂ ಕೂಡ ಮೀಸಲಾತಿಯ ವಿಚಾರದಲ್ಲಿ ನಡೀತಿರುವಂತಹ ಮೇಲಾಟಗಳಷ್ಟೇ. ಆದರೆ 2A ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇರುವಂತಹ ಲಿಂಗಾಯತ ಸಮುದಾಯದ ಪಂಚಮಸಾಲಿ ಪಂಗಡದ ಜನ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೋರಾಟವನ್ನು ರೂಪಿಸಿ ತಮ್ಮ ಡಿಮ್ಯಾಂಡನ್ನು ಮುಂದಿಟ್ಟಿರುವಂಥ ಸಂದರ್ಭದಲ್ಲಿ ಸರ್ಕಾರ ಏಕಾಏಕಿ 2A ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ದೊಡ್ಡ ಪ್ರಶ್ನೆ ಇರುತ್ತೆ. ನಾಳೆ ಕೊಡಬೇಕು, ಇಷ್ಟು ದಿವಸದ ಒಳಗಡೆ ಕೊಡಬೇಕು ಅಂತ ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್ಗಳನ್ನು ಕೊಡಬಹುದು. ಆದರೆ ಅದೇ ಡೆಡ್ಲೈನ್ ಒಳಗಡೆ ಇಂತಹ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋಂಥ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಅದನ್ನೇ ಮೀಸಲಾತಿ ಮೇಲಾಟದಲ್ಲಿ ನಿಮಗೆ ವಿವರಿಸ್ತೀನಿ, ತೋರಿಸ್ತೀನಿ ಹೆಂಗೆ ನಡೀತು ಇವತ್ತಿನ ಹೋರಾಟ ಅನ್ನೋದನ್ನು, ಮತ್ತು ಆ ಹೋರಾಟ ಪ್ರತಿಭಟನೆಯ ರೂಪ ಹೇಗೆ ಅದು ಅಶಾಂತಿಯ ರೂಪವನ್ನು ತಾಳಿ ಕಲ್ಲು ತೂರಾಟ, ಪೊಲೀಸ್ ಲಾಠಿ ಚಾರ್ಜ್ ಇವೆಲ್ಲವೂ ಕೂಡ ನಡೆದಿರೋದನ್ನು ಕೂಡ ವಿವರಿಸ್ತೀನಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಬಾರದೂರಿಗೆ ಕೃಷ್ಣ ನಡೆ. ಕರ್ನಾಟಕದ ಸಜ್ಜನ ರಾಜಕಾರಣಿ SM ಕೃಷ್ಣ ಬದುಕಿನ ಪ್ರಯಾಣಕ್ಕೆ ವಿರಾಮ ಎಳೆದಿದ್ದಾರೆ. ಆದರೆ ಅವರು ಬಿಟ್ಟು ಹೋಗಿರುವಂಥದ್ದು ಕೇವಲ ನೆನಪುಗಳನ್ನು ಮಾತ್ರ ಅಲ್ಲ, ಸಾಧನೆಯ ಸೌಧವನ್ನೇ ಕಟ್ಟಿ ಹೋದಂಥವರು SM ಕೃಷ್ಣ. ಅದು ಬೆಂಗಳೂರಿನ ವಿಚಾರಗಳಲ್ಲೇ ಇರಬಹುದು, ಹಳ್ಳಿಗಳ ವಿಚಾರದಲ್ಲೇ ಇರಬಹುದು, ದಿಲ್ಲಿಯಲ್ಲಿ ಆಡಳಿತ ನಡೆಸಿದಾಗ ಕೂಡ ಇರಬಹುದು. SM ಕೃಷ್ಣ ತನ್ನ ಛಾಪನ್ನು ತನ್ನ ಆಡಳಿತದಲ್ಲಿ ತಾನು ನಿರ್ವಹಿಸಿದಂಥ ಇಲಾಖೆಯಲ್ಲಿ ಬಿಟ್ಟು ಹೋದಂಥವರು, ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋದಂಥವರು SM ಕೃಷ್ಣ ಅವರ ಬಗೆಗಿನ ಬಹಳಷ್ಟು ಅಂಶವನ್ನು, ಇಂಟ್ರೆಸ್ಟಿಂಗ್ ಅಂಶವನ್ನು ನಿಮಗೆ ಇವತ್ತಿನ ಪಂಚಾಯಿತಿಯಲ್ಲಿ ನಾನು ವಿವರಿಸ್ತೀನಿ. ಓರ್ವ ಸಜ್ಜನ ರಾಜಕಾರಣಿಯನ್ನು ಕರ್ನಾಟಕ ಕಳ್ಕೊಂಡಿದೆ, ಒಬ್ಬ ಒಳ್ಳೆಯ ರಾಜಕಾರಣಿಯನ್ನು, ದೂರದೃಷ್ಟಿಯ ಆಡಳಿತಗಾರನನ್ನು ಕರ್ನಾಟಕ ಕಳ್ಕೊಂಡಿದೆ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಮೀಸಲಾತಿಯ ಮೇಲಾಟ ಯಾವ ಸ್ವರೂಪದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಏನೇನು ನಡೀತು, ರಕ್ತ ಹರಿದಿರೋದಿರಬಹುದು, ಕಲ್ಲು ತೂರಾಟ ಇರಬಹುದು, ಪೊಲೀಸರ ವ್ಯಾನ್ನ ಕೆಳಗಡೆ ತುರುಕಿರೋದಿರಬಹುದು, ಪೊಲೀಸರ ಲಾಠಿ ಏಟಿಗೆ ತತ್ತರಿಸಿರುವಂಥ ವಿಚಾರ ಇರಬಹುದು, ಈ ವರದಿಯಲ್ಲಿ ನಿಮಗೆ ತೋರಿಸ್ತೀನಿ.
ಹೋರಾಟ ಮಾಡೋದಕ್ಕೂ ಮೀಸಲಾತಿ ತರಿಸಿ ಏನು ಸಂಬಂಧ? ಈ ಸಮಾಜದ ಈ ಹೋರಾಟ ಗಮನಿಸುವಂತ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಜನ ಮರಿದಿಲ್ಲ. ಸಿಕ್ಕವರ ಮೇಲೆ ಲಾಠಿ ಬೀಸುತ್ತಿರುವ ಪೊಲೀಸರು, ಓಡಿದರೂ ಬಿಡದೆ ಅಟ್ಟಾಡಿಸಿ ಬಾರಿಸುತ್ತಿರುವ ಖಾಕಿ ಪಡೆ, ಬುರುಡೆಗೆ ಬಿದ್ದ ಪೆಟ್ಟಿನಿಂದಾಗಿ ಸುರಿಯುತ್ತಿರುವ ರಕ್ತ, ಗೇಟ್ ಹತ್ತಲು ಹೋದವನು ಸುಸ್ತಾಗಿ ಉಸಿರು ತೆಗೆಯಲು ಪರದಾಟ, ಇವೆಲ್ಲವೂ ಕಂಡುಬಂದಿದ್ದು ಬೆಳಗಾವಿಯ ಸುವರ್ಣ ಸೌಧದ ಮುಂದೆ ನಡೆದ ಪಂಚಮಸಾಲಿ ಹೋರಾಟದಲ್ಲಿ. ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿ ಮತ್ತೊಂದು ಸುತ್ತಿನ ಸಂಘರ್ಷ ಶುರುವಾಗಿದೆ. ಇಷ್ಟು ಸಮಯ ಶಾಂತಿಯುತ ಹೋರಾಟ ನಡೆಸಿದವರು ಇಂದು ಇದ್ದಕ್ಕಿದ್ದಂತೆ ಶಾಂತಿಯನ್ನ ಕದಡಿದ್ದಾರೆ. ಕಲ್ಲುಗಳನ್ನು ಕೈಗೆತ್ತಿಕೊಂಡು ಚಪ್ಪಲಿಗಳನ್ನು ಎಸೆದರು. ಪ್ರತಿಭಟನೆಯ ಹೆಸರಲ್ಲಿ ಕಲ್ಲು ತೂರಾಟ ಆರಂಭವಾಗುತ್ತಿದ್ದಂತೆ ಪೊಲೀಸರ ಲಾಠಿಗಳು ಮಾತಾಡುವುದಕ್ಕೆ ಶುರುವಾಯಿತು. ನಂತರ ಅಕ್ಷರಶಃ ಅಲ್ಲಿ ನಡೆದಿದ್ದು ಗೊಂದಲ, ಗೋಜಲು. ಸಿಕ್ಕವರ ಬೆನ್ನಿನ ಮೇಲೆ ಪೊಲೀಸರ ಬಾಸುಂಡೆಗಳು. ನಮ್ಮ ನಿರ್ಧಾರ ಏನಿದೆ ಸುವರ್ಣ ವಿಧಾನಸಭೆ ಮುತ್ತಿಗೆ ಅಂತೇಳಿ, ಆ ನಿರ್ಧಾರದ ಯಾವುದು ಬದಲಾವಣೆ ಇಲ್ಲ. ಆ ನಿರ್ಧಾರ ಪ್ರಕಟಗೊಳ್ಳೋದ್ರೊಳಗಾಗಿನೇ ಮುಖ್ಯಮಂತ್ರಿಗಳಿಂದ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮೀಸಲಾತಿ ಭರವಸೆ ಬರಲಿ ಅಂತೇಳಿ ನಾನು ಈ ಮೂಲಕ ಆಶಿಸ್ತೇನೆ. ಅವರು ಬಹಳ ಪ್ರಯತ್ನ ಪಟ್ಟರೆ, ದಿಕ್ ತಪ್ಪಿಸೋದು, ಕುತಂತ್ರ ಮಾಡೋದು, ಒಡೆದಾಳೋ ಪ್ರಯತ್ನ ಬೇಕಾದ ಮಾಡಿದ್ರು. ನಮ್ಮ ಜನ ಹೆಂಗೆ ಬಂದಾರೆ, ಸೈನಿಕರಂತ ಬಂದಾರೆ, ನಡ್ಕಂತ ಬಂದಾರೆ, ಪಾದಯಾತ್ರೆ ಮುಖಾಂತರ ಬಂದಾರೆ. ನೀವು ಎಷ್ಟೇ ತೊಂದರೆ ಕೊಡ್ತೀರಿ ಅದು ನಿಮಗೆ ಬಹಳ ಕೆಟ್ಟ ಹೆಸರು. ತೊಂದರೆ ಕೊಡೋಕೆ ಹೋಗ್ಬಿಟ್ರೆ ಶಾಂತಿಯಿಂದ ಹೋರಾಟ ಮಾಡ್ತೀವಿ. ಹೋರಾಟವನ್ನ ಮಾಡು ಇಲ್ಲವೇ ಮಡಿ ಎಂಬ ರೀತಿಯಲ್ಲೇ ಪಂಚಮಸಾಲಿ ಗುರುಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಆಯೋಜಿಸಿದಂತಿತ್ತು. ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕ್ತಿವಿ, ನಮ್ಮ ಬೇಡಿಕೆ ಈಡೇರಿಸಬೇಕು ಎನ್ನುವುದರ ಮೂಲಕ ಸರ್ಕಾರಕ್ಕೆ ಮೀಸಲಾತಿ ಕೊಡೋದು ಬಿಟ್ಟು ಬೇರೇನೂ ಆಯ್ಕೆಯೇ ಇಲ್ಲ ಎಂಬಂತೆಯೇ ಎಚ್ಚರಿಕೆ ನೀಡಿದ್ರು. ಅಷ್ಟೇ ಅಲ್ಲದೆ ಹೋರಾಟ ಹತ್ತಿಕ್ಕಲು ಕುತಂತ್ರ ನಡೆದಿದೆ, ನಮ್ಮವರು ಸೈನಿಕರಂತೆ ಈ ಹೋರಾಟಕ್ಕೆ ಬಂದಿದ್ದಾರೆ ಎಂದು ಹುರಿದುಂಬಿಸುತ್ತಲೇ ಯಾರಿಗೂ ತೊಂದರೆ ಕೊಡಬೇಡಿ ಎಂಬ ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ರು. ಆದರೆ ಮುಂದೆ ನಡೆದಿದ್ದು ಮಾತ್ರ ಪ್ರೀ ಪ್ಲಾನೋ ಅಥವಾ ಆಕಸ್ಮಿಕವೋ ಎನ್ನುವುದು ಬೇರೆಯ ಮಾತು. ಪೆಟ್ಟು ಬಿದ್ದಿದ್ದು ಮಾತ್ರ ಸಾಮಾನ್ಯ ಜನರಿಗೆ. ಆರಂಭದಲ್ಲಿ ಎಲ್ಲರೂ ತಾಳ್ಮೆಯಿಂದ ಭಜನೆ ಮಾಡಿಕೊಂಡಿದ್ರು. ಆಮೇಲೆ ಇದ್ದಕ್ಕಿದ್ದಂತೆ ಹೈವೇ ರಸ್ತೆ ಕಡೆ ಮೆರವಣಿಗೆ ಹೊರಡಿತು. ಸಾವಿರ ಸಂಖ್ಯೆಯಲ್ಲಿ ನುಗ್ಗಿ ಬಂದ ಜನರನ್ನ ನೋಡಿದ ಪೊಲೀಸರು ತಬ್ಬಿಬ್ಬಾದ್ರು. ಎಲ್ಲರನ್ನು ನಿಲ್ಲಿಸೋಕೆ ಬ್ಯಾರಿಕೇಡ್ಗಳನ್ನು ಅಡ್ಡವಿಟ್ಟು ತಡೆಯೋ ಪ್ರಯತ್ನ ಮಾಡುತ್ತಿದ್ರು. ಆದರೆ ಬ್ಯಾರಿಕೇಡ್ಗಳನ್ನೇ ಎತ್ತಿ ಎಸೆಯೋಕೆ ಶುರು ಮಾಡಿದ್ರು. ಜೊತೆಯಲ್ಲಿ ಪೊಲೀಸರ ಮೇಲೆಯೇ ಕಲ್ಲು ತೂರಾಟ ನಡೆಯಿತು. ಇಷ್ಟಕ್ಕೆ ಸುಮ್ಮನಾಗದ ಕೆಲವರು ಬ್ಯಾರಿಕೇಡ್ಗಳನ್ನು ಕಿತ್ತೆಸೆದು ಸುವರ್ಣ ಸೌಧದ ಕಡೆ ಹೊರಟು. ಅಷ್ಟೊತ್ತಿಗೆ ಪೊಲೀಸರು ಲಾಠಿ ಹಿಡ್ಕೊಂಡು ರಸ್ತೆ ಮುಂದೆ ನಿಂತು ಕಾಂಪೌಂಡ್ ಹತ್ತಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಲು ಹೊರಟವರ ನೇತೃತ್ವ ವಹಿಸಿದ್ದ ಶಾಸಕ ಅರವಿಂದ್ ಬೆಲ್ಲದ್ರನ್ನ ಪೊಲೀಸರು ಎಳ್ಕೊಂಡು ಹೋದರು. ಅರವಿಂದ್ ಬೆಲ್ಲದ್ರನ್ನ ವಶಕ್ಕೆ ಪಡೆದಿದ್ದಾರೆ. ಸ್ವಾಮೀಜಿ ಅವರನ್ನು ಬಂಧಿಸುತ್ತಾರೆ ಅಂತ ಗುಂಪಲ್ಲಿ ಗೋವಿಂದ ಅನ್ನೋ ಹಾಗೆ ಜನರ ನಡುವೆಯೇ ಕಿರುಚಾಟ ಶುರುವಾಯಿತು. ಇಷ್ಟಾಗುತ್ತಿದ್ದಂತೆ ಲಾಠಿ ಹಿಡಿದು ಸುವರ್ಣ ಸೌಧದ ಕಡೆಗೆ ನುಗ್ಗದಂತೆ ಅಡ್ಡ ನಿಂತಿದ್ದ ಪೊಲೀಸರ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಿದ್ರು. ಪೊಲೀಸರು ಎದ್ನೋ ಬಿದ್ನೋ ಅಂತ ಹಿಂದಕ್ಕೆ ಓಡುವಂತಾಗಿತ್ತು. ಯಾವಾಗ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕ್ತಾರೆ, ಸರ್ಕಾರಿ ಆಸ್ತಿಗೆ, ಐತಿಹಾಸಿಕ ಕಟ್ಟಡಕ್ಕೆ ಹಾನಿ ಮಾಡ್ತಾರೆ ಅಂತ ಗೊತ್ತಾಯಿತು, ಪೊಲೀಸರು ಕೈಗೆ ಲಾಠಿ ತಗೊಂಡ್ರು. ಸಿಕ್ಕವರ ಮೇಲೆ ಚಾರ್ಜ್ ಮಾಡಿದ್ರು. ಆದ್ರೆ ಲಾಠಿ ಚಾರ್ಜ್ನಿಂದ ಪ್ರತಿಭಟನಾಕಾರರ ಆವೇಶ ತಗ್ಗಲಿಲ್ಲ. ವಶಕ್ಕೆ ಪಡೆದ ನಾಯಕರನ್ನ ತಕ್ಷಣ ಬಿಡಬೇಕು ಅಂತ ಕೂಗಾಡಿದ್ರು. ಪೊಲೀಸರ ವಶದಲ್ಲಿದ್ದ ಶಾಸಕ ಬೆಲ್ಲದ ಕುಳಿತಿದ್ದ ವ್ಯಾನ್ ಕೆಳಗೆ ಹೋಗಿ ಕಾರ್ಯಕರ್ತ ಮಲ್ಕೊಂಡ. ಪೊಲೀಸರು ಅಲ್ಲೂ ಲಾಠಿ ರುಚಿ ತೋರಿಸಿದ್ರು. ಇಷ್ಟಾಗುತ್ತಿದ್ದಂತೆ ಪೊಲೀಸರು ಸಿಕ್ಕವರ ಮೇಲೆ ಲಾಠಿ ಬೀಸೋಕೆ ಶುರು ಮಾಡಿದ್ರು. ಅಷ್ಟೊತ್ತು ಸರ್ಕಾರಕ್ಕೆ ಧಿಕ್ಕಾರ ಅಂತಿದ್ದ ಪಂಚಮಸಾಲಿ ಹೋರಾಟಗಾರರೆಲ್ಲ ದಿಕ್ಕಾಪಾಲಾಗಿ ಹೋದ್ರು. ಪೊಲೀಸರ ಲಾಠಿ ಏಟಿಗೆ, ಪ್ರತಿಭಟನಾಕಾರರೇ ನಡೆಸಿದ ಕಲ್ಲು ತೂರಾಟಕ್ಕೆ
ಅಡ್ಡಾದಿಡ್ಡಿ ಓಡುವ ವೇಳೆಗೆ ನೂರಾರು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾದವು. ಅದರಲ್ಲೂ ಕೆಲವರಿಗೆ ಬುರುಡೆಯೇ ಓಪನ್ ಆದ್ರೆ ಇನ್ನು ಕೆಲವರು ಪ್ರಜ್ಞೆ ತಪ್ಪಿ ಬಿದ್ದರು. ಇಷ್ಟಾದ್ರೂ ಪಂಚಮಸಾಲಿಗಳ ಹೋರಾಟ ನಿಲ್ಲಲಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್, ಜಯಮೃತ್ಯುಂಜಯ ಸ್ವಾಮೀಜಿ ಸುವರ್ಣಸೌಧ ಮುಂದಿನ ಹೆದ್ದಾರಿಯನ್ನೇ ಬಂದ್ ಮಾಡಿ ಪ್ರತಿಭಟನೆಗೆ ಕೂತ್ರು. ಧಿಕ್ಕಾರ ಕೂಗಿದ್ರು. ಯತ್ನಾಳ್, ಸ್ವಾಮೀಜಿ ಹಿಂಬಾಲಕರೆಲ್ಲ ಹೈವೇ ತಡೆದು ಅಡ್ಡಡ್ಡ ಮಲಗಿದ್ರು. ಹಾಗೆ ಪ್ರತಿಭಟನೆಯನ್ನು ಜಾಸ್ತಿ ಹೊತ್ತು ಮುಂದುವರಿಸಲು ಪೊಲೀಸರು ಅವಕಾಶ ಕೊಡಲಿಲ್ಲ. ಇದಾದ ನಂತರ ಯತ್ನಾಳ್ ಹಾಗೂ ಸ್ವಾಮೀಜಿ ಸೇರಿದಂತೆ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಸಿಕ್ಕವರನ್ನ ಹೈವೇಯಲ್ಲೇ ಬಸ್ಸಿಗೆ ತುಂಬಿಸಿಕೊಂಡ್ರು. ಈ ಒಂದು ಹೋರಾಟ ಹತ್ತಿಕ್ಕಲಿಕ್ಕೆ ಕಾಂಗ್ರೆಸ್ನಲ್ಲಿರುವಂತಹ ನಮ್ಮ ಸಮಾಜದ ಕೆಲವೊಂದು ಕಿಡಿಗೇಡಿಗಳು ಮಾಡಿಸುವಂತ ಕೆಲಸ ಇದೆ. ಮುಂದೆ ನೋಡೋಣ ಗುರುಗಳು ಏನ ನಿರ್ಣಯ ಮಾಡ್ತಾರೆ. ಅದು ಸರ್ಕಾರಕ್ಕೆ ನ್ಯಾಯವನ್ನ ಕೇಳಿಕೋಸ್ಕರ ಬಂದಂತ ಸಂದರ್ಭದಲ್ಲಿ ಲಾಠಿಚಾರ್ಜ್ ಮಾಡುವಂತಹ, ಗುಂಡಗಿರಿ ಮಾಡುವಂತಹ, ಇವತ್ತು ಅಮಾಯಕ ರೈತರ ಮೇಲೆ, ಅಮಾಯಕ ವಕೀಲರ ಮೇಲೆ, ಅಮಾಯಕ ಮಹಿಳೆಯರ ಮೇಲೆ ಇವತ್ತು ಲಾಠಿಚಾರ್ಜ್ ಮಾಡುವಂತ ಕೆಳಮಟ್ಟಗಳಿದೆಯಪ್ಪ ಅಂದ್ರೆ ನಾವೇನು ಕರ್ನಾಟಕ ಸ್ವತಂತ್ರ ಕನ್ನಡದಲ್ಲಿದ್ದೇವೋ ಅಥವಾ ಕಾಶ್ಮೀರ ಮತ್ತು ಬಿಹಾರದಲ್ಲಿದ್ದೇವೋ. ಮಾತುಕತೆಗೆ ಕರೆದರೂ ಬರಲಿಲ್ಲ ಎಂದ ಮುಖ್ಯಮಂತ್ರಿ. ಇದು ಬಿಜೆಪಿ ಪ್ರಚೋದಿತ ಹೋರಾಟ ಎಂದು ಆರೋಪ. ಒಂದು ಕಡೆ ಲಾಠಿಚಾರ್ಜ್ ಆಗ್ತಿದ್ರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ನಾನು ಮಾತುಕತೆಗೆ ಕರೆದರೂ ಬರಲಿಲ್ಲ, ನಾನು ಈಗ ಬೆಂಗಳೂರಿಗೆ ಹೋಗ್ತಿದ್ದೇನೆ ಅಂದ್ರು. ಮತ್ತೊಂದೆಡೆ ಪಂಚಮಸಾಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ವಿಜಯಾನಂದ ಕಾಶಪ್ಪನವರು ಕೂಡ ಮಾತುಕತೆಗೆ ಬರಬೇಕಿತ್ತು ಅಂದ್ರು. ಅವರು ಬರಕ್ಕೆ ಹೇಳಿದ್ರು, ಬರಲಿಲ್ಲ. ಬರ್ರಿ, 40 ಜನ ಬರ್ರಿ ಮಾತಾಡೋಣ ಅಂತಂದ್ರೆ ಬರಲಿ. ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ, ಅವರು ಮಾಡ್ತಾ ಇದ್ದಾರೆ. ಸಾವಿರಾರು ಗಂಟಲೆ ಜನ ಇದ್ದಾರೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಒಂದು 10 ಜನನ ಕರ್ಕೊಂಡು ಬಂದು ಸಿಎಂ ಅವರಿಗೆ ಭೇಟಿ ಮಾಡಿಸುವಂತ ಇದನ್ನ ನಾನು ಕೆಲಸ ಮಾಡ್ತಾ ಇದ್ದೀನಿ. 4-5 ವರ್ಷದಿಂದ ಪ್ರತಿಭಟನೆ ನಡೀತಾ ಇದೆ, ಸಮಾಜಕ್ಕೆ ಒಂದು ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಮ್ಗೆ ಭರವಸೆ ಇದೆ. ನಾವು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ಇವತ್ತು ಯಾಕಂದ್ರೆ ಸ್ವಾಮೀಜಿ ಅವರ ಬಗ್ಗೆ ಈಗಾಗಲೇ ನಾನು ಹೇಳಿದ ಹಾಗೆ ಈ ಒಂದು ಹೋರಾಟವನ್ನು ಒಂದು ಬಿಜೆಪಿ ಸೀಮಿತ, ಭಾರತೀಯ ಜನತಾ ಪಕ್ಷದ ಸೀಮಿತವಾಗಿ ಹೋರಾಟ ನಡೆದಿದೆ. ಇವತ್ತು ಪಕ್ಷಾತೀತವಾದ ಹೋರಾಟ ಇಲ್ಲ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಲಾಠಿಚಾರ್ಜ್ನಲ್ಲಿ ಪೆಟ್ಟು ತಿಂದವರು ಮಾತ್ರ ಪೊಲೀಸರ ಮೂಲಕ ಲಾಠಿಚಾರ್ಜ್ ಮಾಡಿಸಿದ್ದೇ ಕಾಶಪ್ಪನವರಂತ ಆಕ್ರೋಶ ಹೊರಹಾಕಿದ್ರು. ಏನ್ ಕೇಳಿದ ಮಾಡು ಇಲ್ಲ ಮಡಿ ಅಂದೆ, ಎಲ್ಲಿ ಮಡಿಬೇಕು? ಇಲ್ಲ ಮಡಿತ ಬಾರ ಸಾಯ್ತವೆ, ನಾವು ರೈತರ ಮಕ್ಕಳು ಹೊಡೆಸ್ತೇವೆ ಇಲ್ಲಿ ಕರೆಸಿ. ಶಾಂತಿಯುತವಾಗಿ ನಡೆಯಬೇಕಿದ್ದ ಪಂಚಮಸಾಲಿ 2A ಮೀಸಲಾತಿ ಪ್ರತಿಭಟನೆ ರಣಾಂಗಣವಾಯಿತು. ಪೊಲೀಸರು ಎಲ್ಲರನ್ನೂ ವಶಕ್ಕೆ ಪಡೆದು ಬಿಡುಗಡೆ ಮಾಡಿದ ಬಳಿಕ ಯತ್ನಾಳ್ ಮಹತ್ವದ ಮೀಟಿಂಗ್ ಮಾಡಿದ್ದು ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈಗಾಗಲೇ 2 ದಿನಗಳ ಅಧಿವೇಶನ ಮುಗಿದಿದ್ದು ನಾಳೆ ಸದನ ರದ್ದಾಗಿದೆ. ಈ ವಾರದಲ್ಲಿ ಇನ್ನುಳಿದ 1 ದಿನ ಪಂಚಮಸಾಲಿ ಹೋರಾಟ ಹಾಗೂ ಲಾಠಿಚಾರ್ಜ್ ಸದ್ದು ಮಾಡುವುದು ಗ್ಯಾರಂಟಿ. ಅಲ್ಲಿಗೆ ಮುಡಾ, ವಕ್ಫ್ ವಿಚಾರಗಳಿಂದ ಹಿಡಿದು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಚರ್ಚೆ ಹಳ್ಳ ಹಿಡಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಚಂದ್ರಕಾಂತ್ ಸುಗಂಧಿ ಜೊತೆ ಲೋಹಿತ್, ನ್ಯೂಸ್ 18 ಬೆಳಗಾವಿ. ಈಗ ಪಂಚಮಸಾಲಿ ಮೀಸಲಾತಿ ಹೋರಾಟ ಅದು ಕೇವಲ ಹೋರಾಟಕ್ಕೆ ಸೀಮಿತ ಆಗದೆ ಲಾಠಿ ಚಾರ್ಜ್ನ ಮೂಲಕವಾಗಿ ಹೊಸ ಚಾರ್ಜನ್ನು ಪಡ್ಕೊಂಡಿದ್ದೆ ಅದು ವಾಸ್ತವ. ಯಾಕೆಂದರೆ ಸಮುದಾಯಗಳ ಇಂತಹ ಹೋರಾಟವನ್ನು ಲಾಠಿಯ ಮೂಲಕವಾಗಿ ನಿಲ್ಲಿಸೋದಕ್ಕಂತೂ ಸಾಧ್ಯ ಆಗದಿಲ್ಲ. ತಡೆಯೋದಕ್ಕೆ ಸಾಧ್ಯ ಆಗಿರಬಹುದಾಗಿರುವಂಥದ್ದು ಕೇವಲ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು, ಸುವರ್ಣಸೌಧಕ್ಕೆ ಮುತ್ತಿಗೆಯನ್ನು ಮಾತ್ರ. ಆದರೆ ಹೋರಾಟವನ್ನು ತಡೆಯೋದಕ್ಕೆ ಲಾಠಿಗಳ ಮೂಲಕವಾಗಿ ಸಾಧ್ಯ ಆಗಿಲ್ಲ. ಅದಕ್ಕೇನಿದ್ರೂ ಕೂಡ ಬೇಕಾಗಿರುವಂಥ ಮಾತುಕತೆ ಮತ್ತು ರಾಜಕೀಯದ ನಿಲುವುಗಳು, ಅದನ್ನು ಸರ್ಕಾರ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಆಧಾರದ ಮೇಲೆ ಈ ಹೋರಾಟ ಮುಂದೆ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನು ಕೂಡ ನಿರ್ಧಾರ ಆಗುತ್ತೆ. ಕೃಷ್ಣ ಅವರು ಬಾರದೂರಿಗೆ ನಡೆದಿದ್ದಾರೆ. ಕೃಷ್ಣ ಅವರ ನಡೆಯನ್ನು ಒಮ್ಮೆ ನಾವು ಅವಲೋಕನ ಮಾಡಲೇಬೇಕು. 1962ರಲ್ಲಿ ಮದ್ದೂರಿನಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದಂಥವರು SM ಕೃಷ್ಣ. 1962ರಲ್ಲಿ ಮೊದಲ ಬಾರಿಗೆ ಮದ್ದೂರಿನಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಚುನಾವಣೆಗೆ ಸ್ಪರ್ಧಿಸ್ತಾರೆ. ಅವರು
ಅಮೆರಿಕಾದಿಂದ ವ್ಯಾಸಂಗ ಮುಗಿಸಿ ಮದ್ದೂರಿಗೆ ಬಂದಿಡಿದಾಗ ರೈಲ್ವೆ ಸ್ಟೇಷನ್ನಿಂದ ಅವರ ಮನೆ ತನಕ ದೊಡ್ಡ ಮೆರವಣಿಗೆಯನ್ನು 101 ಎತ್ತಿನ ಗಾಡಿಗಳಲ್ಲಿ ಮೆರವಣಿಗೆಯನ್ನು ಮಾಡಿರ್ತಾರಂತೆ. ಅಷ್ಟು ಯಾಕೆಂದರೆ ಆ ಕಾಲಘಟ್ಟದಲ್ಲಿ ಅಮೆರಿಕಾದಲ್ಲಿ ವ್ಯಾಸಂಗ ಮಾಡಿ ಬಂದಂತಹ ಮೊದಲ ಹುಡುಗ ಅನ್ನುವಂತಹ ಕಾರಣ ಪ್ರೀತಿ. ಅದೇ ಪ್ರೀತಿ, ಅಲ್ಲಿದ್ದಂತಹ ಹಾಲಿ ಶಾಸಕರ ವಿರುದ್ಧದ ಸಿಟ್ಟು, ಇದರ ಪರಿಣಾಮವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸ್ತಾರೆ. 50 ವರ್ಷಗಳ ಕಾಲ 2012ರವರೆಗೂ ಕೂಡ ವಿವಿಧ ಹಂತಗಳಲ್ಲಿ ಆಡಳಿತವನ್ನು ನಿರ್ವಹಿಸಿದಂಥವರು, ಶಾಸಕರಾಗಿ, ಸಂಸದರಾಗಿ, ಕೇಂದ್ರ ಮಂತ್ರಿಯಾಗಿ, ರಾಜ್ಯದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ, ಸ್ಪೀಕರ್ ಆಗಿ, ಮುಖ್ಯಮಂತ್ರಿಯಾಗಿ, ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ, ಮಧ್ಯೆ ನಡುವೆ ರಾಜ್ಯಪಾಲರಾಗಿ, ಹೀಗೆ ವಯಸ್ಸಿನ ಕಾರಣಕ್ಕೆ UPA 2 ಸರ್ಕಾರದಿಂದ ಮಂತ್ರಿ ಸ್ಥಾನದಿಂದ ಅವರನ್ನ ಕೈಬಿಡಲಾಗಿತ್ತು. ವಯಸ್ಸು ಆಗ್ತಾ ಇತ್ತು. ಆ ಕಾರಣದಿಂದಾಗಿ ಅವರನ್ನು ವಿದೇಶಾಂಗ ವ್ಯವಹಾರಗಳ ಖಾತೆಯಿಂದ ಅವರನ್ನು ತೆಗೆಯಲಾಗುತ್ತೆ ಮಂತ್ರಿ ಸ್ಥಾನದಿಂದ. ವಿಧಾನಸಭೆ, ವಿಧಾನ ಪರಿಷತ್, ಲೋಕಸಭೆ, ರಾಜ್ಯಸಭೆ ಹೀಗೆ ಭಾರತದ 4 ಮಹತ್ವದ ಶಾಸನ ಸಭೆಗಳ ಸದಸ್ಯರಾಗಿ ಕೆಲಸ ಮಾಡಿದಂಥವರು SM ಕೃಷ್ಣ. ಕೇಂದ್ರದಲ್ಲಿ ರಾಜ್ಯ ಖಾತೆ ಸಚಿವ, ರಾಜ್ಯದಲ್ಲಿ ಕ್ಯಾಬಿನೆಟ್ ಸಚಿವ, ಕೇಂದ್ರದಲ್ಲಿ ಸಂಪುಟ ಸಚಿವ, ಹೀಗೆ ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸಿದಂಥವ್ರು ಮತ್ತು ಕೇವಲ ನಿಭಾಯಿಸಿದ್ದು ಮಾತ್ರ ಅಲ್ಲ, ಆ ಖಾತೆಗಳಲ್ಲಿ ತಮ್ಮ ಛಾಪು ಮೂಡಿಸಿದಂಥವರು SM ಕೃಷ್ಣ. ಕರ್ನಾಟಕ ವಿಧಾನಸಭೆ ಸ್ಪೀಕರ್, ಮಹಾರಾಷ್ಟ್ರದ ರಾಜ್ಯಪಾಲ, ಕರ್ನಾಟಕದ ಮುಖ್ಯಮಂತ್ರಿ, ಹೀಗೆ ಬಹಳ ಮುಖ್ಯವಾದಂತಹ ಹುದ್ದೆಗಳನ್ನು ನಿಭಾಯಿಸಿದಂಥವರು, ದೊಡ್ಡ ಪೊಸಿಷನ್ಗಳನ್ನು ನಿಭಾಯಿಸಿದಂಥವರು. ಆಡಳಿತ ನಡೆಸಿದ ಎಲ್ಲ ಖಾತೆಗಳಲ್ಲೂ ಕೂಡ ತಮ್ಮದೇ ಛಾಪು ಮೂಡಿಸಿದಂಥವರು SMK ಅವರು. ಅದು ಬೆಂಗಳೂರಿನ ಅಭಿವೃದ್ಧಿ ವಿಚಾರ ಇರ್ಬೋದು, ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ವಿಚಾರಗಳಿರ್ಬೋದು, ಅದು ಹಳ್ಳಿಗಳಲ್ಲಿ ಏನು ಸ್ತ್ರೀ ಸಂಘಗಳ, ಸ್ತ್ರೀ ಶಕ್ತಿ ಗುಂಪುಗಳಿರ್ಬೋದು, ಹೀಗೆ ನಾನಾ ವಿಚಾರಗಳನ್ನು ನೀವು ಹೆಸರಿಸ್ತಾ ಹೋಗ್ಬೋದು. ವಿದೇಶಾಂಗ ವ್ಯವಹಾರ ಸಚಿವರಾಗಿ ಪಾಸ್ಪೋರ್ಟ್ಗಳ ನಿರ್ವಹಣೆಯ ವಿಚಾರಕ್ಕೂ ಇರ್ಬೋದು. ಪೀಣ್ಯ ಕೈಗಾರಿಕಾ ಪ್ರದೇಶ ಸ್ಥಾಪನೆ, ಬೆಂಗಳೂರು IT ಹಬ್ ಬೆಳೆಸೋದಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟಂಥವರು SM ಕೃಷ್ಣ. ಹೀಗೆ ಅಲ್ಲಿ SM ಕೃಷ್ಣ ಅವರ ಛಾಪ್ ಇದೆ, SM ಕೃಷ್ಣ ಅವರ ಆಡಳಿತದ ನಿಲುವುಗಳಿದ್ದಾವೆ, ಹಾಗೆಯೇ ಅವರ ದೂರದೃಷ್ಟಿ ಇದ್ದಾವೆ, ಇವೆಲ್ಲವೂ ಕೂಡ ಸಿಗುತ್ತೆ. ಉತ್ತಮ ಆಡಳಿತಗಾರ ನಿಸ್ಸಂಶಯವಾಗಿ, ಚತುರ ಮಾತುಗಾರ ಕೂಡ, ಬಹಳ ಅದ್ಭುತವಾದಂತಹ ಮಾತುಗಾರ, ಶಾಸನ ಸಭೆಯ ಒಳಗೂ ಹೊರಗೂ ಸ್ಪಷ್ಟ ನಿಲುವಿನ ದಿಟ್ಟ ರಾಜಕಾರಣಿಯವರು. ಯಾಕಂದರೆ ಅವರ ನಿಲುವುಗಳು ಸ್ಪಷ್ಟವಾಗಿದ್ವು. ಆ ದಿಟ್ಟತನ SM ಕೃಷ್ಣ ಅವರಲ್ಲಿತ್ತು. ಅವರು ಮೃದು ಭಾಷೆಯಾಗಿರ್ಬೋದು, ಆದರೆ ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳಬಲ್ಲಂತಹ ಛಾತಿ ಅವರಲ್ಲಿತ್ತು. ಟೆನ್ನಿಸ್ ಆಟದ ಜೊತೆಗೇ ಸಂಗೀತ ಪ್ರೇಮಿಯಾಗಿದ್ದರು SM ಕೃಷ್ಣ ಅವ್ರದ್ದು ಬೇರೆ ಬೇರೆ ಸ್ವರೂಪಗಳಿದ್ದಾವೆ. ಒಬ್ಬ ರಾಜಕಾರಣಿಯಾಗಿ ಅವರು 24x7 ರಾಜಕಾರಣಿಯಾಗಿದ್ದಂಥವರಲ್ಲ. ರಾಜಕಾರಣಿಗೂ ಕೂಡ ಆಸಕ್ತಿಯ ಬಹಳ ಕ್ಷೇತ್ರಗಳಿರ್ತವೆ. ಬಹುಶಃ ನಮ್ಮದು MP ಪ್ರಕಾಶ್ ಹೇಗೆ ನಾಟಕಗಳ ಮೇಲೆ, ಸಾಹಿತ್ಯದ ಮೇಲೆ ಆಸಕ್ತಿ ಹೊಂದಿದ್ರು, ಹಾಗೆಯೇ SM ಕೃಷ್ಣ ಅವರು ಸಂಗೀತ ಮತ್ತು ಟೆನ್ನಿಸ್ ಆಟದ ಮೇಲೆ ಆಸಕ್ತಿಯನ್ನು ಹೊಂದಿದಂಥವರು SM ಕೃಷ್ಣ ಅವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು SM ಕೃಷ್ಣ ಅವರ ಬಗ್ಗೆ ಮಾತನಾಡ್ತಾರೆ. 6 ದಶಕಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕ ಜೀವನದಲ್ಲಿದ್ದರು. ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆ 4 ಕಡೆ ಸದಸ್ಯರಾಗಿದ್ದವರಲ್ಲಿ ಕೆಲವೇ ರಾಜಕಾರಣಿಗಳಲ್ಲಿ ಇವರು ಒಬ್ಬರು. 5 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಂಗಳೂರನ್ನ ಸಿಂಗಾಪುರ್ ಮಾಡಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ದಷ್ಟೇ. ಹೀಗೆ SM ಕೃಷ್ಣ ದೊಡ್ಡ ಕನಸುಗಾರರು ಕೂಡ. ಈಗ ಅವರ ಪಾರ್ಥಿವ ಶರೀರವನ್ನು ನಾಳೆ ಬೆಳಗ್ಗೆ 8 ಗಂಟೆಗೆ ಅವರ ನಿವಾಸದಿಂದ, ಸದಾಶಿವನಗರದಲ್ಲಿರುವಂತಹ SM ಕೃಷ್ಣ ಅವರ ನಿವಾಸದಿಂದ ಬೆಂಗಳೂರಿನಿಂದ ಪಾರ್ಥಿವ ಶರೀರ ರವಾನೆ ಆಗುತ್ತೆ ಮದ್ದೂರಿಗೆ, ಅವರ ಹುಟ್ಟಿದ ಊರಿಗೆ. ಬಿಡದಿ ರಾಮನಗರ ಚನ್ನಪಟ್ಟಣದ ಮಾರ್ಗವಾಗಿ ಮದ್ದೂರಿಗೆ ಪ್ರಯಾಣಿಸ್ತಾರೆ SM ಕೃಷ್ಣ ಕಡೆಯ ಬಾರಿಗೆ. ಬಿಡದಿ ರಾಮನಗರ ಚನ್ನಪಟ್ಟಣ ಬಸ್ ನಿಲ್ದಾಣಗಳಲ್ಲಿ ಅವರ ಗೌರವ ನಮನಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಲ್ಲಿರುವಂತಹ ಜನ ಕೂಡ ಬಂದು ಅವರಿಗೆ ಗೌರವ ನಮನವನ್ನು ಸಲ್ಲಿಸಬಹುದು. ಎಲ್ರಿಗೂ ಕೂಡ ಅಂತಿಮ ದರ್ಶನ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಆದರೆ ಗೌರವ ನಮನವನ್ನು ಸಲ್ಲಿಸೋದಕ್ಕೆ ಅವಕಾಶ ಸಿಗುತ್ತೆ. ಅಂತಿಮವಾಗಿ ಅವರನ್ನು ನೋಡೋದಕ್ಕೂ ಸಾಧ್ಯ ಆಗುತ್ತೆ. ತೆರೆದ ವಾಹನದಲ್ಲಿ ಅವರನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಹೀಗಾಗಿ ಬೆಳಗ್ಗೆ 10:30ರಿಂದ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹುಟ್ಟೂರಿನ ಜನ ಅವರು ಬರ್ತಾರೆ. ಯಾಕಂದರೆ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥವರು, ಶಾಸನ ಸಭೆಯಲ್ಲಿ, ಲೋಕಸಭೆಯಲ್ಲಿ ಅವರು ಪ್ರತಿನಿಧಿಸಿದಂಥವರು.
ಮಧ್ಯಾಹ್ನ 3 ಗಂಟೆಯ ಬಳಿಕ ಶಾಸ್ತ್ರೋಕ್ತವಾಗಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ಕುಟುಂಬ ವರ್ಗದವರು ಹೇಳಿದ್ದಾರೆ. ವೈದಿಕ ಶಾಸ್ತ್ರ ಪಂಡಿತ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಡೀಟೇಲ್ಸ್ ಅನ್ನು ನೀಡಿದ್ದಾರೆ. ಅವ್ರಿಗೆ ಒಂದು ಆಸೆ, ಕುಟುಂಬದವ್ರಿಗೆಲ್ಲ ಆಸೆ, ಅವ್ರದ್ದೇ ಆದಂಥ ಒಂದು ಜಮೀನಿತ್ತು. ಶ್ರೀಮತಿ ಕೃಷ್ಣ ಅವರು ಕೂಡ, ಪ್ರೇಮ ಕೃಷ್ಣ ಅವರು ಕೂಡ ಅದೇ ಆಸೆ ಪಟ್ಟರು. ಸೊ ಆ ಪ್ರಕಾರ ಅಲ್ಲೇ ತೀರ್ಮಾನ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೇವೆ. ನಾಳೆ 10 ಗಂಟೆಯಿಂದ, ಇಲ್ಲಿಂದ 2 ಗಂಟೆ ಆಗ್ತದೆ ಹೋಗೋಷ್ಟೊತ್ತಿಗೆ, 8 ಗಂಟೆ ಬಿಟ್ಟು 10 ಗಂಟೆ, 10 ಗಂಟೆಯಿಂದ ಎಲ್ಲ ಮಂಡ್ಯದವರು ಭಾಳ ರಿಕ್ವೆಸ್ಟ್ ಮಾಡಿಕೊಂಡ್ರು ಮಂಡ್ಯಕ್ಕೆ ಬರಬೇಕು ಅಂತ. ಆ ರೀತಿ ಕಷ್ಟ ಆಗ್ತದೆ. ರಾಮನಗರ, ಬಿಡದಿ, ಕೆಂಗೇರಿ, ಚನ್ನಪಟ್ಟಣ ಒಂದು 5 ನಿಮಿಷ ಅಲ್ಲಿ ನಿಲ್ಲಿಸ್ತೀವಿ. ಆ ತಾಲೂಕು ದರ್ಶನ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಇನ್ನು ಎಸ್ ಎಂ ಕೃಷ್ಣ ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಲಾಗಿದೆ. ಮೊಮ್ಮಗ ನಾಳೆ ಅಗ್ನಿಸ್ಪರ್ಶವನ್ನು ಮಾಡಲಿದ್ದಾರೆ. ಸೋಮನಹಳ್ಳಿಯ ಜಮೀನಿನಲ್ಲಿ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶವನ್ನು ಮಾಡುವಂಥದ್ದು. ಎಸ್ ಎಂ ಕೃಷ್ಣ ಅವರ ಚಿತೆಗೆ ಅಗ್ನಿಸ್ಪರ್ಶವನ್ನು ಮೊಮ್ಮಗ ಮಾಡಲಿದ್ದಾರೆ. ಅಂದರೆ ಕೃಷ್ಣ ಅವರ ಮೊದಲ ಪುತ್ರಿಯ ಮಗ ಅಮಾತ್ಯ ಅವರು ಅಗ್ನಿಸ್ಪರ್ಶವನ್ನು ಮಾಡಲಿದ್ದಾರೆ ತಾತನ ಚಿತೆಗೆ. ದಿವಂಗತ ಉದ್ಯಮಿ ಸಿದ್ಧಾರ್ಥ ಅವರ ಪುತ್ರ ಹಾಗೂ ಡಿ ಕೆ ಶಿವಕುಮಾರ್ ಅವರ ಅಳಿಯ ಈ ಒಂದು ಕಾರ್ಯವನ್ನು ನೆರವೇರಿಸುತ್ತಾರೆ. ಮೊಮ್ಮಗನ ಕೈಯಲ್ಲಿ ಅಗ್ನಿಸ್ಪರ್ಶಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನು ಕೈಗೊಂಡಿರುವಂಥದ್ದು. ಎಸ್ ಎಂ ಕೃಷ್ಣ ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ತಯಾರಿಗಳನ್ನು ಹೇಗೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಭಾನುಪ್ರಕಾಶ್ ಶರ್ಮಾ ಅವರು ಕೂಡ ಹೇಳಿದ್ದಾರೆ. ವಿಧಿವಿಧಾನಕ್ಕೆ ಜಾಗವನ್ನು ಮಾಡಿದ್ದಾರೆ. ಅದರಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ನಾವು ಇದರಲ್ಲಿ ದಹನ ಸಂಸ್ಕಾರ ಅಂತ ಮಾಡ್ತೀವಲ್ಲ, ಅಗ್ನಿ ಸಂಸ್ಕಾರದ ಮುಖಾಂತರವಾಗಿ ಅವರಿಗೆ ವಿಶೇಷವಾದ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕೆ ಒಂದು 12 ಮತ್ತು 18 ಉದ್ದವಾದ ವೇದಿಕೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದರಲ್ಲಿ ಸೌದೆ, ಚಂದನದ ಕಾಷ್ಟಗಳು ಎಲ್ಲವನ್ನು ತಂದು ಅದರಿಂದ ನಾವು ಅಲಂಕೃತವಾಗಿ ಅಗ್ನಿ ಸಂಸ್ಕಾರವನ್ನು ಆ ಕುಟುಂಬ ವರ್ಗದೊಡನೆ ನಾಳೆ ಕಾರ್ಯಕ್ರಮ ಸರ್ಕಾರಿ ಗೌರವದೊಂದಿಗೆ ನಡೀತಾ ಇದೆ. ಹೀಗೆ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವುದಕ್ಕೆ, ಶ್ರೀಗಂಧದ ಕೊರಡುಗಳ ಮೂಲಕವಾಗಿ ಅವರ ಚಿತೆಯನ್ನು ನಿರ್ಮಿಸುವುದಕ್ಕೆ ಈ ರೀತಿಯಾದಂತಹ ತೀರ್ಮಾನಗಳನ್ನು ಈಗಾಗಲೇ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು ಮತ್ತು ಸರ್ಕಾರದ ಕಡೆಯಿಂದಲೂ ಕೂಡ ಇಂತಹ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಶ್ರೀಗಂಧದ ಮೂಲಕವಾಗಿಯೇ ಅವರ ಚಿತೆ ನಿರ್ಮಾಣ ಮಾಡಬೇಕು ಅನ್ನೋದನ್ನು ಅಲ್ಲಿಯ ಶಾಸಕರು ಕೂಡ ಹೇಳ್ತಾ ಇದ್ರು, ಮಂಡ್ಯದ ಶಾಸಕರು ಹೇಳ್ತಾ ಇದ್ರು. ಕಾರಣ ಶ್ರೀಗಂಧವನ್ನು ಬೆಳೆಯೋದಕ್ಕೆ, ರೈತರ ಜಮೀನುಗಳಲ್ಲಿ ಶ್ರೀಗಂಧವನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ಎಸ್ ಎಂ ಕೃಷ್ಣ. ಹಾಗಾಗಿ ಅದರ ಗೌರವಾರ್ಥ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ರು. ಇದು ಅವರ ಪ್ರೀತಿ, ಅವರ ಬಗೆಗೆ ಇರುವಂತಹ ಗೌರವ. ಎಸ್ ಎಂ ಕೃಷ್ಣ ಅವರು ಇವತ್ತು ಬಾರದೂರಿಗೆ ಪ್ರಯಾಣವನ್ನು ಬೆಳೆಸಿದ್ರೂ ಕೂಡ ಅವರ ನೆನಪುಗಳು ಮಾತ್ರ ಅಲ್ಲ, ಅವರು ಬಿಟ್ಟು ಹೋಗಿರುವಂಥ ಅನೇಕ ಆಡಳಿತದ ಸ್ವರೂಪಗಳು ಮುಂದಿನ ಜನರಿಗೂ, ಮುಂದಿನ ರಾಜಕಾರಣಿಗಳಿಗೂ ಕೂಡ ದಾರಿದೀಪ ಆಗಬಹುದು. ಅದನ್ನು ಸರಿಯಾಗಿ ಅಳವಡಿಸಿಕೊಳ್ಬೇಕಾಗಿರುತ್ತೆ. ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಆಗಿರುತ್ತೆ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.